ದರ್ಶನ್ ಅವರು ಟೇಕ್ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಹೀರೋಯಿನ್ ಅನ್ಸಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆಮೇಲೆ ವಿಲನ್ಸು ಜಗಪತಿ ಬಾಬು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ನಿಜವಾಗ್ಲೂ ರೈತರ ಬಗ್ಗೆ ಹೇಳಿದ್ದಾರೆ, ಅವ್ರ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಆಗಿನ ಕಾಲದಲ್ಲಿ ಕ್ಯಾಸ್ಟ್ ಸಮಿತಿ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಜವಾಗ್ಲೂ ದರ್ಶನ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ ಅಂದರೆ, ಆಚೆ ಬಂದರೂ ಕೂಡ ಸಿನಿಮಾ ಕಾಡುತ್ತೆ, ಅವ್ರ ಪಾತ್ರ ಕಾಡುತ್ತೆ. ಆ ಎರಡು ಶೇಡ್ ಅವರು, ಆ ಓಲ್ಡ್ ಏಜ್ ಆಗಿರ್ಬೋದು, ಆ ಎಂಗೇಜ್ ಆಗಿರ್ಬೋದು, ದರ್ಶನ್ ಅವ್ರ ಕೆರಿಯರಲ್ಲಿ ಇದು ತುಂಬಾ ಅದ್ಭುತವಾದಂಥ ಒಂದು ಯಶಸ್ಸು ಪಡೀತು ಅಂತ ಹೇಳಿ ಇಷ್ಟಪಡ್ತೀನಿ. ಇಡೀ ಸಿನಿಮಾಗೆ ಜೀವಾಳನೇ ಆ ಒಂದು ಸಾಂಗ್ಸ್ ಆಗಿರ್ಬೋದು, ಆ ಕತೆ, ಆ ಕಂಟೆಂಟ್ ಇದೆ, ರೆಟ್ರೋ ಕತೆ ತುಂಬ ಲೈಕ್ ಆಯಿತು. ತರುಣ್ ಸುಧೀರ್ ಅವ್ರಿಗೆ ಇದು ಹ್ಯಾಟ್ರಿಕ್ ಆಗುತ್ತೆ ಪಕ್ಕ. ಈ ಸಿನಿಮಾ ಮಾಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ದರ್ಶನ್ ಅವರು ಡಿ ಬಾಸ್ ಫ್ಯಾನ್ಸ್ಗಂತೂ ತುಂಬ ಅಲ್ಟಿಮೇಟಾಗಿ ಇಷ್ಟ ಆಗುತ್ತೆ. ಫ್ಯಾಮಿಲಿ ಒಂದು ವಲ್ಗಾರಿಟಿ ಇಲ್ಲ, ಏನಿಲ್ಲ, ಪಕ್ಕ ಮಾಸ್. ಫೈಟ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ನಮ್ಮ ದರ್ಶನ್ ಅವ್ರ ಫೈಟ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ರಾಕ್ WWF ರಾಕ್ ಅವ್ರು ಫೈಟ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಎರಡನೇ ಸಲ ನೋಡ್ತಾ ಇರೋದು, ಇನ್ನೊಂದೆರಡು ಸಲ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.